ಏನಿವತ್ತು ಮೇಡಮ್ ಅವರು ಸಖತ್ ಮೂಡ್ ನಲ್ಲಿದ್ದೀರಾ? 100% ರೈಟ್. ರಿಯಲಿ? ಏನ್ ವಿಶೇಷ ಹೇಳೆ ಪ್ಲೀಸ್. ಸಾರಿ ಮ್ಯಾಮ್, ಇಟ್ಸ್ ಪ್ಯೂರ್ಲಿ ಪರ್ಸನಲ್. ಹುಡುಗರಿಗೆ ಪರ್ಸನಲ್ ಅಂದ್ರೆ ಇನ್ನೇನೇ ಇರುತ್ತೆ, ಲವ್ ಅನ್ನೋದು ಬಿಟ್ಟು. ನನ್ಗೆ ಲವ್ ಗಿವ್ ಏನಿಲ್ಲ, ಸುಮ್ಮನೆ ತಮಾಷೆಗೆ ಹೇಳ್ದೆ. ಅದು ಅಲ್ಲದೆ ಇದ್ರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಏನು ಮೇಡಮ್ ನನ್ನ ಹತ್ರನೇ ಬುರುಡೆ ಬಿಡ್ತೀರಾ? ಅವ್ನು ಯಾರಂತ ಹೇಳೆ. ಯಾರು ಇಲ್ಲ ಕಣೆ. ನೀನ್ ಹೇಳೋ ತನಕ ನಾನು ನಿನ್ ಕೈ ಬಿಡಲ್ಲ. ಹೌದಾ? ಬಾ ಹೇಳ್ತೀನಿ. ನಿನ್ನಾಣೆ ಯಾರು ಇಲ್ಲ, ಈಗ್ಲಾದ್ರೂ ನಂಬ್ತೀಯಾ? ಪಾಪಿ, ನನ್ ಮೇಲೆ ಆಣೆ ಇಟ್ಟಿದ್ಯಾ? ಇರ್ಲಿ ಇರ್ಲಿ, ಎಷ್ಟು ದಿವಸ ಈ ವಿಷಯ ನನ್ನ ಹತ್ರ ಮುಚ್ಚಿಡ್ತೀಯ ನಾನು ನೋಡೇ ಬಿಡ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಏನಮ್ಮ ಅವರು ಬೆಳಿಗ್ಗೆ ಬೆಳಿಗ್ಗೆ ಎತ್ಕೊಟ್ಬಿಟ್ಟಿದ್ದೀರಾ? ಅಮ್ಮವ್ರ ಕೋಪ ಇಳಿಲಿಲ್ಲ ಅಂತ ಕಾಣುತ್ತೆ. ನಿನ್ನೆ ಕೋಪ ನಿನ್ನೆನೆ ಇಳಿದೋಯ್ತು. ಆ ಹುಡುಗ ಯಾರು ಅಂತ ಕೇಳಿದ್ರೆ ಕೊನೆಗೂ ನೀನು ಹೇಳಿಲ್ಲ ನೋಡು. ನೀನ್ ಅನ್ಕೊಂಡ ಹಾಗೆ ಏನೂ ಇಲ್ಲ ಕಣೆ. ಮತ್ತದೇ ಟ್ರ್ಯಾಕ? ನಿನ್ನ ಹತ್ರ ಯಾಕೆ ಮುಚ್ಚಿಡೋದು? ನಾನು ಅದನ್ನ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಪ್ರೀತಿಸೋ ಸಿಗ್ತಾರೆ ಅಂತ ಗ್ಯಾರಂಟಿ ಏನಿದೆ ಹೇಳು? ನಿನ್ ಬಾಯಿ ಸಕ್ಕರೆ ಹಾಕ. ನೀನು ಅವ್ರನ್ನ ಪ್ರೀತಿಸ್ತಾ ಇದೀಯಾ? ಯಾರೇ ಅಮ್ಮು? ಯಾರೋ ಒಬ್ರು. ಯಾರೋ ಒಬ್ನ? ಹೇಗಿದ್ದಾನೆ? ಈಗೆಲ್ಲೇ ಇದ್ದಾನೆ? ಇದೇ ಊರಿನಲ್ಲಿದ್ದಾರೆ. ಏನೇ ಅವನ ಹೆಸರು? ಹೋಗಿ. ನೀನನ್ನು ಪ್ರೀತಿಸ್ತಾ ಇದೀಯಾ? ನೀನ್ ಪ್ರೀತಿಸೋ ವಿಷಯ ಅವ್ನಿಗೆ ಹೇಳಿದ್ಯಾ? ಇಲ್ಲ ಕಣೆ. ಅಯ್ಯೋ ಗುಗ್ಗು, ಲವ್ ಇಸ್ ನಾಟ್ ಎ ಕ್ರೈಮ್. ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು ಕಣೆ. ಹಾಗೆ ಹೇಳಕ್ ಆಗಲ್ಲ. ಧೈರ್ಯ ಇಲ್ದೇ ಇರೋರು ಮನಸ್ಸಿನಲ್ಲೂ ಪ್ರೀತಿಸಬಾರ್ದು, ಗೊತ್ತಾ? ಅಮ್ಮ ತಾಯಿ, ನಿನ್ನಷ್ಟು ಧೈರ್ಯ ನನಗಿಲ್ಲ. ಆದ್ರೆ ಹೇಳ್ತೀನಿ, ಮೊದ್ಲು ಅವರೇ ಬಂದು ಪ್ರಪೋಸ್ ಮಾಡಿ. ಅಮ್ಮ ಶ್ವೇತಾಂಬರಿ, ನೀನು ಹೀಗೆ ಇದ್ರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ತೀಯ ಅಷ್ಟೇ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್ ಮರಿ. ಏನ್ ನಿನ್ನ ಹೆಸರು? ನನ್ನ ಹೆಸರು ನಿವೇದಿತಾ ಅಂದ್ಬಿಟ್ಟು. ಇಲ್ಲಿರೋ ಪುಸ್ತಕನೆಲ್ಲ ಓದ್ಬೋದಾ ಅಂಕಲ್? ಓದ್ಬೋದಮ್ಮ, ಯಾರು ಓದ್ಬೇಡ ಅಂತಾರೆ. ಆದ್ರೆ ಇವತ್ತು ನಾನು ದುಡ್ಡು ತರೋದೇ ಮರ್ತ್ಬಿಟ್ಟಿದ್ದೀನಿ ಅಂಕಲ್. ಅಷ್ಟೇ ತಾನೇ ಮರಿ, ನಿನ್ನ ಹತ್ರ ದುಡ್ಡು ಕೇಳಿದ್ರೆ ದೇವ್ರ ಮೇಲೆ ತಾನ ನೋಡು, ಅಲ್ಲಿ ಬರೀ ಮಕ್ಳು ಪುಸ್ತಕನೇ ಇದೆ. ನಿನ್ಗೆ ಯಾವ್ದು ಬೇಕೋ ತಗೊಂಡೋದು. ತುಂಬಾ ಥ್ಯಾಂಕ್ಸ್ ಅಂಕಲ್. ತಗೋ ಚಾಕ್ಲೇಟ್. ಅರೆ ಏನ್ರೇ ಓದ್ ಮುಗಿಸಿದ್ರಾ? ಮುಗಿಸ್ತಾ ಸರ್. ಚೆನ್ನಾಗಿದ್ಯಾ? ಅಷ್ಟು ಇಂಟ್ರೆಸ್ಟ್ ಆಗಿರಲಿಲ್ಲ ಸರ್. ಚೆನ್ನಾಗಿದ್ಯಲ್ಲ, ಯಾಕೆ ನಿಮ್ಗೆ ಗಿಡಿಸ್ಲಿಲ್ವಾ? ಗೊತ್ತಿಲ್ಲ ಸರ್. ಮತ್ತೆ ನಿಮ್ಗೆ ಎಂತ ಬುಕ್ ಇರ್ತದೆ? ಬೇರೆ ಯಾವ್ದಾದ್ರು ಪೌರಾಣಿಕ ಕಾದಂಬರಿ ಇದೆ. ಓ, ನೀವು ಪೌರಾಣಿಕ ಕಾಲು. ನೋಡಿ, ಆ ಕಡೆ ರ್ಯಾಕ್ ನಲ್ಲಿ ಬರೀ ಪೌರಾಣಿಕ ಕಾದಂಬರಿಗಳಿವೆ. ನಿಮ್ಗೆ ಯಾವ್ದು ಬೇಕೋ ತಗೊಂಡೋದು. ಒಬ್ಬೊಬ್ರು ನಮ್ಮ ಜನ ಇರ್ತಾರಪ್ಪ. ಯಾಕ್ರಿ ಒಂಥರ ಡಲ್ ಆಗಿದ್ದೀರಾ? ಯಾವ ಬುಕ್ ಸೆಲೆಕ್ಟ್ ಆಗಿಲ್ವಾ? ಏನ್ರಿ ಯಾವತ್ತಂದ್ರೂ ಬರೀ ಉಪ್ಪಿಟ್ಟು, ರವೆ ಉಂಡೆ, ನಿಪ್ಪಿಟ್ಟು ಬರೀ ಇವೇ ಇರಲ್ರಿ. ನೋಡಿ ಸರ್, ಒಂದೊಂದು ಸೆಕ್ಷನ್ ಒಂದೊಂದು ತರ ಬುಕ್ ಇರುತ್ತೆ. ನಿಮ್ಗೆ ಯಾವ ತರ ಬುಕ್ ಬೇಕು ಹೇಳಿ? ಸ್ವಲ್ಪ ಥ್ರಿಲ್ ಇರ್ಬೇಕ್ರಿ, ಥ್ರಿಲ್. ಹಾಗಾದ್ರೆ ಮಂತ್ರವಾದಿ ಮಾಯವಾದಾಗ ಬುಕ್ ಕೊಡ್ಲಾ? ಅಯ್ಯೋ, ದೆವ್ವ ಭೂತ ಪಿಶಾಚಿ ಮಾತ್ರ ಬೇಡ್ರಿ, ಸ್ವಲ್ಪ ಥ್ರಿಲ್ ಅರ್ಥ ಆಗಿಲ್ಲೇನ್ರಿ? ಅರ್ಥವಾಗ್ಲಿಲ್ಲ ಅಂದ್ರೆ ಹೇಗೆ ಅರ್ಥ ಆಗುತ್ತೆ? ನಿಮ್ಗೆ ಯಾವ ರೀತಿ ಹೇಳಿ? ಅದೇ ರೀ, ಮಧ್ಯರಾತ್ರಿ ಅಮಾವಾಸ್ಯೆ ದಿನ ಕಾರು 200 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇದೆ. ಹೀರೋ ಸಿಗರೇಟ್ಗೆ ಬೆಂಕಿ ಹಚ್ಕೊಂಡು ಹೊಗೆ ಬಿಡ್ತಾನೆ. ಅದೇ ರೀ ಡಿಟೆಕ್ಟಿವ್ ನಾವಲ್ಲು. ಓ, ಯು ಮೀನ್ ಡಿಟೆಕ್ಟಿವ್? ಅದೇ ರೀ. ಒಂದ್ ಕೆಲಸ ಮಾಡಿ, ಹೇಳಿ ನಾಳೆ ಬೆಳಿಗ್ಗೆ ಹೊಸ ಕಾಪಿ ಪತ್ತೆದಾರಿ ಕಾರ್ಯಕ್ರಮಗಳೆಲ್ಲ ಬರ್ತಾ ಇದೆ. ನೀವು ಬೆಳಿಗ್ಗೆ 10 ಗಂಟೆಗೆ ಬನ್ನಿ, ನಿಮ್ಗೆ ಇಷ್ಟು ಬಾರ್ ತಗೊಂಡೋಗಿ. ಆಯ್ತು, ಓಕೆ, ಥ್ಯಾಂಕ್ಸ್. ಬೆಳಗ್ಗೆ ಬರ್ತೀನಿ. ಓಕೆ, ಬನ್ನಿ. ಒಬ್ಬರಿಗೆ ಕಾದಂಬರಿ ಇದ್ರಲ್ಲೂ ಒಬ್ಬೊಬ್ಬರು ಅಂತಾರ. ಏನಮ್ಮ ಅವರು ಭಾನುವಾರದ ರಜೆನಾ ಲವ್ ಲೆಟರ್ ಬರೆಯೋದ್ರಲ್ಲಿ ಕಲಿತಾ ಇದ್ದೀರಲ್ಲ? ಇದು ಲವ್ ಲೆಟರ್ ಅಲ್ಲ,
ಲವ್ ರಿಜೆಕ್ಟ್ ಲೆಟ್ರ್. ಏನು ಲವ್ ರಿಜೆಕ್ಟ್ ಲೆಟ್ರಾ? ಏನೇ ತಮಾಷೆ ಮಾಡ್ತಿದ್ಯಾ? ನಾನು ಯಾಕೆ ತಮಾಷೆ ಮಾಡ್ಲಿ? ನಾನೊಬ್ಬನ ಪ್ರೀತಿಸಿದ್ದೆ, ಅವನು ನನ್ನನ್ನು ಪ್ರೀತಿಸ್ತಿದ್ದ. ಇಬ್ರು ಲವ್ ಮಾಡಿದ್ವಿ, ಮದ್ವೆ ಆಗ್ಬೇಕು ಅಂತಾನೂ ಇದ್ವಿ. ಆದ್ರೆ ಆದ್ರೆ ಏನು? ಆದ್ರೆ ಏನು ಅಂತ ಕೇಳ್ತೀಯಾ? ನಾವು ಮದ್ವೆ ಆದ್ಮೇಲೆ ಅವ್ರ ಅಪ್ಪ ಅಮ್ಮ ನಮ್ ಜೊತೆಲೇ ಇರ್ತಾರಂತೆ. ಇದ್ರೆ ನಿನಗೇನೆ? ನನಗೇನು ಅಂತ ಕೇಳ್ತೀಯಾ? ಅವ್ರ ಅಪ್ಪ ಅಮ್ಮ ಇಬ್ರಿಗೂ ಹುಷಾರಿಲ್ಲ ಕಣೆ. ಯಾವಾಗ ನೋಡಿದ್ರು ಟೊಯ್ಯೋ ಟೊಯ್ಯೋ ಅಂತ ಕೆಮ್ತಿರ್ತಾರೆ. ದಿನಾ ನನಗೆ ಅವ್ರ ಸೇವೆ ಮಾಡೋದೇ ಆಗ್ಬಿಡುತ್ತೆ. ಮತ್ತೆ ನಾನು ಪ್ರೀತಿಸೋದು ಯಾವಾಗ್ಲೇ? ಏ ಪ್ರೇಮ, ಹಾಗೆಲ್ಲ ಹೇಳ್ಬಾರ್ದು ಕಣೆ. ತಂದೆ ತಾಯಿ ಅಂದ್ರೆ ದೇವರ ಸಮಾನ. ದೇವ್ರು ಅವನ್ಗೆ, ನನ್ಗಲ್ವಲ್ಲ. ಏ ಶ್ವೇತಾ, ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ನೀನ್ ಪ್ರೀತಿಸ್ತಿದ್ಯಲ್ಲ ಮನ್ಮತ, ಅವನಿಗೆ ತಂದೆ ತಾಯಿ ಇದಾರ ಮರಿ? ಇಲ್ಲ. ಯಾಕೆ? ಅದಕ್ಕೆ ಮತ್ತೆ ನನ್ಗೆ ಇಷ್ಟು ದೊಡ್ಡದಾಗಿ ಉಪದೇಶ ಮಾಡ್ತಾ ಇದೆಯಾ. ಹೋಗ್ಲಿ ಬಿಡು, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಹೌದು, ಈಗ ನೀನ್ ಎಲ್ಲ ಹೊರಟಿದೀಯಾ? ಅವನ್ನ ನೋಡೋದಕ್ಕಾನೆ? ಅಲ್ಲ, ಫೋನ್ ಮಾಡೋದಕ್ಕೆ. ಯಾಕೆ? ಫೋನು ನಮ್ಮ ಹಾಸ್ಟೆಲ್ ಅಲ್ಲಿ ಇಲ್ವಾ ಮರಿ? ನಮ್ಮ ಹಾಸ್ಟೆಲ್ ಅಲ್ಲಿ ಫೋನ್ ಇದೆ ಮರಿ, ಆದ್ರೆ STD ಇಲ್ಲ. ಊರಿನಲ್ಲಿರೋ ಅಪ್ಪ ಅಮ್ಮ ಫೋನ್ ಮಾಡ್ಕೊಳ್ತಾ ಇದ್ದೀನಿ. ಶ್ವೇತಾ, ನನ್ನ ಹತ್ರನೇ ಬುರುಡೆ ಬಿಡ್ತಿದ್ಯಾ? ನೀನೀಗ ಅವನು ಫೋನ್ ಮಾಡಕ್ ಹೊರಟಿದ್ಯಾ. ನೀನ್ ಇಲ್ಲಿಂದ ಫೋನ್ ಮಾಡಿದ್ರೆ ಎಲ್ಲಿ ನಾನು ಕೇಳಿಸ್ಕೊಂಡ್ ಬಿಡ್ತೀನಿ ಅನ್ನೋ ಭಯ ನಿನಗೆ. ಅಮ್ಮ ತಾಯಿ ತಲೆ ಕತ್ತರಿಸಿಟ್ರು ಕುಂಬಳಕಾಯಿ ಅನ್ನೋರ್ಗೆ ನನ್ನ ಹತ್ರ ಉತ್ತರ ಇಲ್ಲ. ನಂಗೆ ಗೊತ್ತಾಯ್ತು, ನಾನು ಹಿಂಗೆ ಬರ್ತೀನಿ. ಹಲೋ ಶ್ವೇತಾ ಮೇಡಮ್, ಏನ್ ನೀವಿಲ್ಲಿ? ಊರಿಗೆ ಫೋನ್ ಮಾಡಕ್ ಬಂದಿದ್ದೆ. ಯಾಕೆ ಇನ್ನು ಡಲ್ ಆಗಿದ್ದೀರಲ್ಲ? ಯಾಕೆ ಮೈ ಹುಷಾರಿಲ್ವಾ? ಹಾಗೇನೂ ಇಲ್ವಲ್ಲ, ಹುಷಾರಾಗಿ ಇದ್ದೀನಿ. ನೋ ನೋ ನೋ, ನಾನ್ ನಂಬೋದಿಲ್ಲ. ಏನೋ ಟೆನ್ಷನ್ ಆಗಿದ್ದೀರಿ. ಏನ್ ಹೇಳಿ ಮೇಡಮ್, ನಾನು ಹೆಲ್ಪ್ ಮಾಡ್ತೀನಿ. ಛೇ, ಹಾಗೇನೂ ಇಲ್ಲ. ಊರಿಗೆ ಫೋನ್ ಮಾಡಿದ್ದೆ, ಅರ್ಜೆಂಟಾಗಿ ಬರಕ್ ಹೇಳಿದ್ದಾರೆ. ಆಫೀಸಿಗೆ ಬೇರೆ ರಜಾ ಹಾಕ್ಬೇಕು. ಅಷ್ಟೇ ತಾನೇ? ನೋಡಿ, ನಿಮಗ್ ನನ್ನ ಮೇಲೆ ನಂಬಿಕೆ ಇದ್ರೆ ಹೇಳಿ, ನಾನೇ ನಿಮ್ಮ ಆಫೀಸರ್ ಕಂಡು ಲೀವ್ ಲೆಟರ್ ಕೊಡ್ತೀನಿ. ಓಕೆ? ಲೀವ್ ಲೆಟರ್ ಏನು ಬೇಡ, ಫೋನ್ ಮಾಡಿ ಹೇಳಿದ್ರೆ ಸಾಕು. ಹಾಗಾದ್ರೆ ಬಿಡಿ, ಮತ್ತೆ ಬನ್ನಿ, ನಾನೇ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡ್ತೀನಿ. ನಾನ್ ಬಸ್ ಸ್ಟಾಪ್ ಹೋಗ್ತಿಲ್ಲ, ರೂಮ್ ಹೋಗಿ ಲಗೇಜ್ ತಗೊಂಡು ಹೋಗ್ಬೇಕು. ಓಕೆ ಓಕೆ, ಅಟ್ಲೀಸ್ಟ್ ನನ್ ಜೊತೆ ಕಾಫಿನಾದ್ರೂ ಶೇರ್ ಮಾಡ್ಬೋದಲ್ಲ? ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನ್ ಬಂತ ಹೇಳಿ ಮೇಡಮ್. ಅದ್ ಸರಿ, ಅಮ್ಮ ಅವರು ಊರ್ನಲ್ಲಿ ಎಷ್ಟ್ ದಿನ ಕ್ಯಾಂಪು? ಒಂದ್ 15 ದಿನ ಆದ್ರೂ ಆಗ್ಬಹುದು. 15 ದಿನ? ಅಬ್ಬಾ, 15 ದಿನ ನಾನು ಒಣಗ್ಸೋದು ಅಲ್ದೆ ನೀವು ಕಾಫಿನೂ ಶೇರ್ ಮಾಡಲ್ಲ ಅಂತಿರಲ್ಲ. ಅಬ್ಬಾ, ಈ ನಗು 15 ದಿನಕ್ಕೆ ಸಾಕಾಯ್ತು. ಬನ್ನಿ, ಯಾವ ಹೋಟ್ಲಿಗೆ ಹೋಗೋಣ? ಟ್ರೀಟ್ ನಿಮ್ದು, ಯಾವ ಹೋಟ್ಲಾದ್ರೂ ಪರವಾಗಿಲ್ಲ. ಓಕೆ, ಬೈ ಆಲ್ ಮೀನ್ಸ್. ಪ್ರೇಮ, ಅಪ್ಪನ ಮೈ ಹುಷಾರಿಲ್ವಂತೆ. ಯಾವ್ದೋ ಗಂಡು ಬೇರೆ ನನ್ನ ನೋಡಕ್ ಬಂದಿದ್ದಾರಂತೆ. ಊರಿಗೆ ಹೊರಟ್ಬಾ ಅಂತ ಹೇಳಿದ್ದಾರೆ. ಏನೇ ಮಾಡೋದು? ಏನ್ ಮಾಡೋದು ಅಂತ ನನ್ನನ್ನು ಕೇಳಿದ್ರೆ ನಾನೇನೇ ಹೇಳೋದು? ಅಪ್ಪ ಅಮ್ಮನ ಮೇಲೆ ಭಾರಿ ಗೌರವ ಇಟ್ಕೊಂಡಿರೋಳು ನೀನು. ನೀನೇ ಏನಾದ್ರೂ ಯೋಚನೆ ಮಾಡ್ಬೇಕು. ನೀನೊಂದು ಕೊಂಕ್ ಮುಂಡೆದು ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ. ಅಲ್ವೇ, ನಾನೀಗ ಊರಿಗೆ ಹೋಗ್ತಾ ಇದ್ದೀನಿ.
ಬರಕ್ ಒಂದು ವಾರ ಆಗುತ್ತೆ. ಪ್ಲೀಸ್ ವಾರ್ಡನ್ಗೆ ವಿಷಯ ಹೇಳ್ಬಿಡು. ಅಲ್ಲೊಂದು ಬುಕ್ ಇಟ್ಟಿದ್ದೀನಲ್ಲ, ಆ ಸರ್ಕಲ್ ಹತ್ರ ಇರೋ ಲೈಬ್ರರಿ ಕೊಟ್ಬಿಡು. ಸರಿ, ಕೊಡ್ತೀನಿ. ನಿಮ್ಮ ತಂದೆ ತಾಯಿಗೆ ಏನಾದರೂ ಹೇಳಬೇಕಾ? ನಥಿಂಗ್ ಯಾರ್. ಪ್ಲೀಸ್ ಬಸ್ ಸ್ಟಾಪ್ವರೆಗೂ ಬಿಡಕ್ಕೆ ಬರಲ್ವಾ? ನಾನು ಯಾಕೆ ಬರಬೇಕು? ದಾರಿಯಲ್ಲಿ ಹೋಗ್ತಾ ಯಾರನ್ನಾದ್ರೂ ಲಿಫ್ಟ್ ಕೇಳು. ಯಾವ್ದಾದ್ರೂ ಮನ್ಮಥ ಬಂದು ನಿನಗೆ ಡ್ರಾಪ್ ಕೊಡ್ತಾನೆ. ವೆರಿ ಗುಡ್. ಏನ್ ನಿನ್ನ ಹೆಸರು? ರವೀಂದ್ರ. ರವೀಂದ್ರ. ನೋಡ್ತೀನಿ ಒಂದ್ಸಲಿ. 36. ಓಕೆ. ಹಾಂ ಹೇಳಿ ಸರ್. ನೋಡಿ ಸರ್, ಇದು ಹಾ. ನನ್ನ ಮಗನ 1 ವರ್ಷ ಚಂದ್ರನ ಪೂರ್ತಿ ಇದೆ. ಹಾ. ಅವ್ರು ಪದೇ ಪದೇ ಮತ್ತೆ ತಲೆ ತಿನ್ನೋದ್ಬೇಡಿ ಸರ್. ಯಾವಾಗ ಬಂದು ಒಂದು ಬುಕ್ ಕೇಳ್ತಾರೆ ನಾವು ಕೊಟ್ಬಿಡೋದು ಅಂತಾನೆ. ಯೋಚನೆ ಮಾಡಬೇಡಿ. ನಾನು ಸಾಯಂಕಾಲ ಪೇಪರ್ ಎಲ್ಲ ರೆಡಿ ಮಾಡ್ತೀನಿ. ಮೊದಲು ನಿಮ್ಮ ಅಡ್ರೆಸ್ಸು ವಿಳಾಸ ಇಲ್ಲಿ ಬರ್ತದೆ ಸರ್. ಸಾಯಂಕಾಲ ನಿಮ್ಮ ಹುಡುಗನ ಕೈಲಿ ಕೊಟ್ಟು ಕಳಿಸ್ತೀನಿ. ಮರಿ ಬಿಡು. ಅನಿಮಲ್ಸ್ ಈ ಬುಕ್ ತುಂಬ ಚೆನ್ನಾಗಿದೆ, ಓದು. ಓಕೆ. ಹಾಂ ನಮಸ್ಕಾರ. ಇವನನ್ನ ಶ್ವೇತಾ ಲವ್ ಮಾಡ್ತಿದ್ದಲ್ಲ, ಅದಕ್ಕೆ ಏನಾದ್ರೂ ಒಂದು ನೆಪ ಇಟ್ಕೊಂಡು ಈ ಲೈಬ್ರರಿ ಬರ್ತಾ ಇದ್ದಿದ್ದಳು. ಇವನನ್ನ ಲವ್ ಮಾಡೋ ವಿಷಯ ಅವಳು ನನಗೆ ಹೇಳಲೇ ಇಲ್ವಲ್ಲ. Stupid. Hello. What can I do for you, ma'am? ಅದು ಯಾಕೆ ಏನೇನೋ ಮಾತಾಡ್ತಾ ಇದ್ರಿ? ಏನ್ ವಿಷಯ ಹೇಳಿ. ಈ ಪುಸ್ತಕ ಹ್ಯಾಂಡ್ ಓವರ್ ಮಾಡಕ್ ಬಂದೆ. ಓ ಮೇಡಮ್, ಈ ಬುಕ್ ಸಬ್ಸ್ಕ್ರಿಪ್ಷನ್ ಕಾರ್ಡ್ ಇದೆ. ಕಾರ್ಡಾ? ನೋಡಿ, ನಾನು ಶ್ವೇತಾ ಫ್ರೆಂಡ್. ಅವಳು ಈ ಪುಸ್ತಕ ಹ್ಯಾಂಡ್ ಓವರ್ ಮಾಡು ಅಂತ ಹೇಳಿದ್ಲು ಅಷ್ಟೇ. ಓ, ನೀವು ನಮ್ಮ ಶ್ವೇತಾ ಮೇಡಮ್ ಫ್ರೆಂಡಾ? ಹಾಗಿದ್ರೆ ಕಾರ್ಡ್ ಬೇಡ ಬಿಡಿ. ಪ್ಲೀಸ್ 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 ಇದೆ. ನೋ ಥ್ಯಾಂಕ್ಸ್. ಮೇಡಮ್, ಎನಿ ಕಾಫಿ, ಜ್ಯೂಸ್? ನೋ ಫಾರ್ಮಾಲಿಟೀಸ್ ಪ್ಲೀಸ್. ಅಲ್ಲ, ನಮ್ಮ ಶ್ವೇತಾ ಮೇಡಮ್ ನಿಮ್ಮಂತ ಒಬ್ರು ಒಳ್ಳೆ ಫ್ರೆಂಡ್ ಇದ್ದಾರೆ ಅಂತ ನನಗೆ ಹೇಳೇ ಇದ್ವಲ್ಲ. ಅವಳೊಂಥರ ವಿಚಿತ್ರ ಪ್ರಾಣಿ. ಹಾಗೇನಿಲ್ಲ ಪಾಪ, ಆಕೆಗೆ ಸಂಕೋಚ ಸ್ವಭಾವ ಜಾಸ್ತಿ ಅಷ್ಟೇ. ನೀವೇನು ಮಾಡ್ತಾ ಇದ್ದೀರಿ? ಸೆಕ್ರೆಟರಿಯಲ್ ಕೋರ್ಸ್ ಮುಗಿಸಿ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಓಹ್, ದಟ್ಸ್ ಗ್ರೇಟ್. ಬೈ ನನ್ನ ಹೆಸರು ನರೇನ್ ಅಂತ. ಸದ್ಯಕ್ಕೆ ಈ ಲೈಬ್ರರಿ ನಡೆಸ್ತಾ ಇದ್ದೀನಿ. ಮುಂದೆ ಏನೇನೋ ಪ್ಲಾನ್ ಇದೆ. ಲೆಟ್ಸ್ ಸಿ. ನನ್ನ ಹೆಸರು ಪ್ರೇಮ. ನಮಸ್ಕಾರ. ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ನಿಮ್ಮ ಪರಿಚಯ ಆಗಿದ್ದು ತುಂಬ ಸಂತೋಷ ಆಯಿತು. ನನಗೂ ಅಷ್ಟೇ. ಹೇಗೂ ನೀವು ನಮ್ಮ ಶ್ವೇತಾ ಮೇಡಮ್ ಫ್ರೆಂಡ್ ಅಂತ ಹೇಳಿದ್ರೆ, ಇನ್ನು ಮೇಲೆ ಈ ಲೈಬ್ರರಿಗೆ ನೀವು ಆಗಾಗ ಬರ್ತಾ ಇರ್ಬೇಕು. ನಿಮ್ಮ ಪರಿಚಯ ನನಗೆ ಇವತ್ತನೇ ಆಗಿದ್ದು. ಇನ್ನು ಮುಂದೆ ಖಂಡಿತ ದಿನಾ ಬರ್ತಿರ್ತೀನಿ. ಯಾವಾಗ ಬೇಕಾದ್ರೂ ಬರುವುದು. ಮೋಸ್ಟ್ ವೆಲ್ಕಮ್. ಬಾಯ್ ಬಾಯ್. ಸಂಗ